ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ವೆರಿ ಗುಡ್ ಮಾರ್ನಿಂಗ್. ನಾನಂತೂ ಸೂಪರ್ ಆಗಿದ್ದೀನಪ್ಪ. ಇವತ್ತು ಶುಕ್ರವಾರ, ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಟಿಫನ್ ರೆಡಿ ಮಾಡ್ತಾ ಇದ್ದೆ. ಸೊ ಟಿಫನ್ ಏನಪ್ಪ ನಮ್ಮನೇಲಿ ಇವತ್ತು ಅಂತ ಅಂದರೆ ದೋಸೆಗೆ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಒಂದು ಕಡೆ ಆಲೂಗಡ್ಡೆ ಪಲ್ಯ, ಇನ್ನೊಂದು ಕಡೆ ದೋಸೆ ಮಾಡ್ತಾ ಇದ್ದೆ. ನೋಡ್ತಾ ಇರ್ಬೋದು. ನಿಮಗೆಲ್ಲ ದೋಸೆಗೆ ಯಾವ ಪಲ್ಯ ಇಷ್ಟ ಆಗುತ್ತೆ ಮತ್ತು ಯಾವ ಚಟ್ನಿ ಇಷ್ಟ ಆಗುತ್ತೆ? ಟೊಮೆಟೊ ಚಟ್ನಿನ ಅಥವಾ ನಾರ್ಮಲ್ ಕಾಯಿ ಚಟ್ನಿನ? ಪಲ್ಯಗಳಲ್ಲಿ ಯಾವ ಪಲ್ಯ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಇದು ನನ್ನ ಮಗಳಿಗೆ ಸ್ಪೆಷಲಾಗಿ ತುಪ್ಪದ ದೋಸೆ ಮಾಡ್ತಾಯಿದ್ದೆ. ಅವಳಿಗೂ ತಿನ್ನಿಸಿ ನಾನು ತಿಂದು ರೆಡಿಯಾಗಿ. ಆ್ಯಕ್ಚುಲಿ ಇವತ್ತು ನಮ್ಮ ಸಿಸ್ಟರು ಮಗುದು ಫಸ್ಟ್ ಮಂತದು ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನು ಕರೆದ್ರು. ಯಾಕಂದರೆ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಏನು ಅಂತಲೇ ಗೊತ್ತಾಗಲ್ಲ. ನನಗೂ ಸೇಮ್ ಫೀಲಿಂಗ್ ಇತ್ತು. ಯಾಕಂದರೆ ನಾನು ನನ್ನ ದರ್ಶನಂದು ಫೋಟೋಶೂಟ್ ಮಾಡಬೇಕಾದ್ರೆ ಏನಂದ್ರೆ ಏನೂ ಗೊತ್ತಾಗಲಿಲ್ಲ. ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಅದೇ ರೀತಿ ಸಿಚುವೇಶನ್ ಅವ್ರಿಗೂ ಇರುತ್ತೆ. ಸೊ ಫಸ್ಟ್ ಟೈಮ್ ಅಲ್ವಾ, ಇನ್ನೂ ಚೆನ್ನಾಗಿ ಮಾಡೋಣ, ಒಂದು 2-3 ಸೇರಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು. ಸೊ ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಟಿಫನ್ ಮಾಡಿ ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಡೆ. ನನ್ನ ಮಗಳಿಗೆ ಊಟ ಮಾಡಿಸೋದೇ ಒಂದು ದಿನ ಆಗುತ್ತೆ. ಯಾಕಂದರೆ ಮಕ್ಕಳು ಆಟ ಆಡ್ಕೊಂಡು ತಿನ್ನೋದಲ್ವ, ಬೇಗ ತಿನ್ನೋಲ್ಲ. ಅದಕ್ಕೆ ಫಸ್ಟೇ ಅವಳಿಗೆ ತುಪ್ಪದ ದೋಸೆ ಮಾಡಿಕೊಂಡು ಸಪ್ರೇಟಾಗಿ ಅವಳಿಗೆ ತಿನ್ನಿಸ್ಬಿಟ್ಟೆ. ಅದಾದಮೇಲೆ ಇದು ನಮಗೆ ಮಾಡ್ತಾ ಇರೋದು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಆಲ್ರೆಡಿ ಮಾಡಿಟ್ಟಿದ್ದೆ. ಒಂದು ಸತಿ ಸಾಂಬಾರಲ್ಲಿ ಕೂಡ ತಿಂತೀವಿ. ಸೊ ಬೇಗ ಮಾಡಿ ತಿಂದ್ಬಿಟ್ಟು ಏನು ಮಾಡೋದು ಥೀಮ್ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಸೊ ಹೋದ್ಮೇಲೆ ಏನೋ ಒಂದು ಆಗುತ್ತೆ ಅಂತ ಅಂದ್ಕೊಂಡು ಆಗ ನನಗೆ ನೆನಪಾಗಿದ್ದು ದರ್ಶನಂದು ಫಸ್ಟ್ ಮಂತು ನಾವು ಫೋಟೋಶೂಟ್ ಮಾಡ್ಬೇಕಾದ್ರೆ ಏನೆಲ್ಲ ಸರ್ಕಸ್ ಮಾಡಿದ್ವಿ ಅನ್ನೋದು ನೆನಪಾಯಿತು ನನಗೆ. ಯಾಕಂದರೆ ದರ್ಶನಿಗೆ ಫೋಟೋಶೂಟ್ ಮಾಡಬೇಕಾದ್ರೆ ಅವಳು ಹುಟ್ಟಿದ್ದು ನವೆಂಬರು, ನಾವು ಡಿಸೆಂಬರಲ್ಲಿ ಸೆಲೆಬ್ರೇಟ್ ಮಾಡಿದ್ರಿಂದ ಹಿಂಗೆ ನಾವೀಗ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಹೇಳ್ತೀನಿ, ಬನ್ನಿ ಹಾಗೆ ನನ್ನ ಜೊತೆನೆ. ಎಲ್ಲಿಗೆ ರೆಡಿಯಾಗಿರೋದು? ಬಾಮ. ಅಯ್ಯೋ ದಚ್ಚು, ಹಾಯ್. ಅನ್ನ ತಿಂದ್ರಲ್ಲ? ಹೂವು ಆಯ್ತಾ? ನಾವೆಲ್ಲ ಹೋಗ್ತಿದ್ದೀವಿ ಈಗ. ಎಲ್ಲ ಹೋಗ್ತಿರೋದು ಈಗ? ಯಾರಪ್ಪ ಅದು ಮುದ್ದು? ಯಾರದು? ಚಿಕ್ಕನ? ದರ್ಶನ ನಮ್ಮ ರಥ ರೆಡಿಯಾಗಿದೆ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ. ಎಲ್ಲಾಗ್ತಿದ್ದೀವಿ ನಾವು? ಎಲ್ಲಾಗ್ತಾ ಇರೋದು? ದಿಯಾ ಮನೆಗೆ. ದಿಯಾ ಯಾರು? ಅತ್ತೆ ಮಗಳ? ದಿಯಾ ನಿನ್ನ ಫ್ರೆಂಡಾ? ನಮ್ಮ ಮನೆಯವರು ಕೂಡ ನಮ್ಮನ್ನು ಹಾಗೆ ಡ್ರಾಪ್ ಮಾಡಿಬಿಟ್ಟು ಅವರು ಆಮೇಲೆ ಡ್ಯೂಟಿಗೆ ಹೋದರು. ಸೊ ನಾನು ಅಣ್ಣನ ಮನೇಲಿ ದರ್ಶನನ ಬಿಟ್ಟು ಪಾಪೂರ ಕಡೆ ಹೋದೆ. ಸೊ ಪಾಪುನ ಮಲಗಿಸ್ತಾ ಇದ್ವಿ. ಯಾಕಂದರೆ ಫೋಟೋಶೂಟ್ಗೆ ಮಲ್ಕೊಂಡಿದ್ದಾಗ ಫೋಟೋಶೂಟ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಫಸ್ಟ್ ಮಂತದಲ್ವಾ, ಯಾವ ಥರ ಒದ್ದಾಡ್ತಾಳೋ ಎಲ್ಲ ನಾವು ಜೋಡಿಸ್ತಾ ಇದ್ರೆ ಅದೆಲ್ಲ ಹಾಳಾಗ್ತಾ ಇರುತ್ತೆ. ಆ ಥರ ಆಗುತ್ತೋ ಏನೋ ಅಂತೆಲ್ಲ ಅಂದ್ಕೊಂಡಿದ್ವಿ. ನನಗೂ ಸ್ಟಾರ್ಟ್ ಮಾಡಿದೆ ನಾನೇ. ಸೊ ಫಸ್ಟು ಮಗು ಮಲಗಿಸೋದಕ್ಕಲ್ವ, ಸ್ವಲ್ಪ ಸಾಫ್ಟಾಗಿರಲಿ ಅಂತ ಒಂದು ಚೆನ್ನಾಗಿರೋ ಬೆಡ್ಶೀಟ್ ಹಾಕ್ತೆ. ಯಾವುದೇ ಥೀಮ್ ಮಾಡಬೇಕು ಅಂದರೆ ಲೈಟ್ ಕಲರ್ಸ್ನ ನಾವು ಯೂಸ್ ಮಾಡಿದ್ರೆ ಬ್ರೈಟಾಗಿ ಸ್ವಲ್ಪ ಎದ್ದು ಕಾಣುತ್ತೆ. ಸೊ ಹಂಗಾಗಿ ಅದ್ರ ಮೇಲೆ ಪಂಚೆ ಎಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಪಂಚೆ ಎಷ್ಟಿದೆ ಎಲ್ಲ ತೆಗೆಸ್ಕೊಂಡೆ. ಸೊ ಅದ್ರಲ್ಲಿ ಚೆನ್ನಾಗಿರೋದನ್ನು ನೋಡಿಬಿಟ್ಟು ಹಾಕೋಣ ಅಂತ ಹುಡುಕ್ತಾ ಇದ್ದೀನಿ. ಅದರಲ್ಲಿ ಒಂದೆರಡು ಚೆನ್ನಾಗಿರೋ ಸಿಕ್ತು, ಬಟ್ ಎಲ್ಲ ಯೂಸ್ ಮಾಡಿರೋದಲ್ವಾ, ಮತ್ತು ಎಲ್ಲ ಸುಕ್ಕಾಗಿತ್ತು. ಅದಕ್ಕೆ ಐರನ್ ಮಾಡೋಣ, ಸ್ವಲ್ಪ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಅದ್ರ ಮೇಲೆ ಥೀಮ್ ರೆಡಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು
ಫಸ್ಟು ಒನ್ ಬೈ ಒನ್ ಹಾಸ್ಕೊಂಡು ನೀಟಾಗಿ ಐರನ್ ಮಾಡ್ತಾಯಿದ್ದೆ. ಐರನ್ದು ಪ್ಲಗ್ಗು ಸ್ವಲ್ಪ ದೂರ ಇತ್ತು, ಹಾಗಾಗಿ ಒಂದು 2 ಮಿನಿಟ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಆಗೋ ಗಂಟ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ತೊಗೊಂಡು ಬಂದು ಐರನ್ ಮಾಡಿ ಹಾಗೂ ಹೀಗೂ ಐರನ್ ಮುಗಿಸ್ದೆ. ಫ್ಲವರ್ಸ್ ಎಲ್ಲ ಅಷ್ಟರಲ್ಲಿ ಫ್ಲವರ್ದು ಥೀಮ್ ಮಾಡೋಣ ಅಂತ ಅಂದ್ಬಿಟ್ಟು ಹಾರ್ಟ್ ಥರ ಅರ್ಧ ಹಾರ್ಟಲ್ಲಿ ಮಗು ಮಲಗಿಸೋ ಥರ ಥೀಮ್ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಫ್ಲವರ್ಸ್ ಎಲ್ಲ ಬಿಡಿಸ್ತಾಯಿದ್ರು, ರೋಸ್ ತರಿಸ್ಬಿಟ್ಟು. ಸೊ ನಮ್ಮ ಅದಕ್ಕೆ ಅಲ್ಲಿ ಕುತ್ಕೊಂಡು ಬಿಡಿಸ್ತಾ ಇದ್ದಾರೆ. ಸೊ ಇಬ್ಬರಿಗೂ ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ. ಯಾಕಂದರೆ ಮಗು ಎದ್ದೇಳೋಷ್ಟರಲ್ಲಿ ಮುಗಿಸ್ಕೊಂಡ್ರೆ ಎದ್ದಿದ ತಕ್ಷಣ ಫೋಟೋ ತೆಗೆದ್ರೆ ನೀಟಾಗಿ ಕಣ್ಬಿಟ್ಟಿರೋ ಥರ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ನೀವು ನಿಮ್ಮ ಮಕ್ಕಳಿಗೆ ಯಾವ್ಯಾವ ಥರ ಫೋಟೋ ಶೂಟ್ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಫಸ್ಟ್ ಮಂತದ್ದು ಯಾವ ಥರ ಮಾಡಿದ್ರಿ ಅಂತ. ನಾನು ಈ ವಿಡಿಯೋ ಎಂಡಲ್ಲಿ ದರ್ಶನಂದು ಫಸ್ಟ್ ಮಂತು ಯಾವ ರೀತಿ ಮಾಡಿದ್ದೆ ಆ್ಯಂಡ್ ನಮ್ಮ ದಿಯಾದು ಕೂಡ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಪಿಕ್ ಹಾಕ್ತೀನಿ, ನೋಡ್ಕೊಳ್ಳಿ. ಸಿಂಪಲ್ಲಾಗಿ ಫಸ್ಟ್ ಮಂತ್ ಅಲ್ವಾ, ಹಾಗಾಗಿ ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾಯಿದ್ದಾಗ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅದೆಲ್ಲ ಉಲ್ಟಾ ಆಗೋಯ್ತು. ಆಲ್ಮೋಸ್ಟು 1 to 4 ಮಂತ್ಸ್ವರೆಗೂ ನೀವು ಎಷ್ಟೇ ಗ್ರ್ಯಾಂಡಾಗಿ ಬ್ಯಾಕ್ಗ್ರೌಂಡು ಥೀಮ್ ಮಾಡಿದ್ರು ಕೂಡ ಮಕ್ಕಳು ಆರಾಮಾಗಿ ಮಲ್ಕೊಂಡು ಇರ್ತಾರೆ, ಹಾಗಾಗಿ ಚೆನ್ನಾಗಿ ಫೋಟೋಶೂಟ್ ಮಾಡ್ಬೋದು. ಅದಾದಮೇಲೆ ಆಫ್ಟರ್ 6 ಮಂತ್ ಏನಿದೆ ನಾವು ಅಂದ್ಕೋತೀವಿ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಮಾಡ್ಬೋದು ಅಂತ. ಬಟ್ ಅವಾಗ ಅವ್ರಿಗೆ ಕುತ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿರ್ತಾರಲ್ವ, ಮತ್ತು ಓಡಾಡೋಕ್ಕೆ ಸ್ಟಾರ್ಟ್ ಆಗೋದ್ಮೇಲೆ ನಾವು ಎಷ್ಟೇ ಕಷ್ಟಪಟ್ಟರು ಅವ್ರದ್ದು ಒಂದು ಕರೆಕ್ಟ್ ಪೋರ್ಷನ್ ಕೂರಿಸ್ಕೊಂಡು ಫೋಟೋ ತೆಗಿಯೋಕ್ಕಾಗಲ್ಲ, ಅಷ್ಟು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಏನೇ ಇದ್ದರೂ 6 ಮಂತ್ ಒಳಗಡೆ ಚೆನ್ನಾಗಿ ಅಂದರೆ ಸ್ವಲ್ಪ ಜಾಸ್ತಿ ಥೀಮ್ ಏನಾದ್ರು ಯೂಸ್ ಮಾಡೋಂಗಿದ್ರೆ 6 ಮಂತ್ ಒಳಗಡೆ ಮಾಡಿ. ಆ್ಯಂಡ್ ನನ್ನ ತಂಗಿ ಕೂಡ ಬರಬೇಕು ಅಂತ ಇದ್ಳು. ಸೊ ಬರೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿಕೊಂಡು ನಾವು ಕೂಡ ಮಾತಾಡಿ ಮುಗಿಸಿ ಸ್ಟಾರ್ಟ್ ಮಾಡಿದ್ವಿ. ರೋಸ್ ಪೆಟಲ್ಸಿಂದ ಹಾರ್ಟ್ ಮಾಡಬೇಕು ಆ್ಯಂಡ್ 1 ಕೂಡ ಅದರಲ್ಲೇ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಅರ್ಧ kg ಹೂವು ತರಿಸಿದ್ವಿ. ಸಣ್ಣ ರೋಸ್ದು ಸಾಕಾಗುತ್ತೆ ನಾವು ನೋಡೋಣ ಅಂತ ಅಂದ್ಬಿಟ್ಟು. ದೊಡ್ಡ ಪೆಟಲ್ಸ್ ಆದರೆ ದೊಡ್ಡದಾಗೂ ಆಗುತ್ತೆ ಆ್ಯಂಡ್ ಸಾಕಾಗೋದಿಲ್ಲ ಹೂವು ಅಂತ ಅಂದ್ಬಿಟ್ಟು ನಮಗೇನು ರೋಸು ಇರಬೇಕು ಆ್ಯಂಡ್ ಚೆನ್ನಾಗಿ ಜಾಸ್ತಿನೂ ಕಾಣಬೇಕು ಅಂತ ಸಣ್ಣ ರೋಸಲ್ಲಿ ತರಿಸಿ ಅದರಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ರಫಾಗಿ ಹಾಗೆ ಹಾಕ್ಕೊತಾ ಇದ್ದೆ, ಆದರೆ ಸ್ವಲ್ಪ ಭಯ ಇತ್ತು. ಇನ್ನು 1 ಮಂತ್ ಪಾಪು ಅಲ್ವಾ, ಹೂವಿನ ಮಧ್ಯೆ ಎಲ್ಲ ಮಲಗಿಸಿದ್ರೆ ಅಲರ್ಜಿ ಥರ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಏನು ಒಂದು 10 ಮಿನಿಟ್ಸ್ ಅಷ್ಟೇ ಅಲ್ವಾ, ನೋಡೋಣ ಮುಗಿಸೋಣ ಅಂತ ಅಂದ್ಬಿಟ್ಟು ಡೆಕೋರೇಷನ್ ಸ್ಟಾರ್ಟ್ ಮಾಡಿದೆ ನಾನು ಕೂಡ. ಹಾಗೆ ನನಗೆ ದರ್ಶನಂದು ಕೂಡ ತುಂಬ ಚಿಂತೆ ಆಗಿತ್ತು, ಯಾಕಂದರೆ ಅಲ್ಲಿ ಅಣ್ಣನ ಮನೇಲಿ ಬಿಟ್ಟು ಬಂದಿದ್ದೆ, ದಿಯಾ ಕೂಡ ಅಲ್ಲೇ ಇದ್ಲು. ಸೊ ಅಲ್ಲಿ ಆಟ ಆಡಿದ್ರೆ ಇಲ್ಲಿ ನಾವು ಎಲ್ಲ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಎಲ್ಲ ಅಲ್ಲಲ್ಲೇ ಹತ್ರ ಮನೆ, ಒಂದು ಜಸ್ಟು 2 ಮಿನಿಟ್ಸ್ ವಾಕಬಲ್ ಇತ್ತು ಅಷ್ಟೇ. ಆದರೂ ಕೂಡ ಎಲ್ಲಿ ಮಾಡ್ತಾಳೋ ಏನು ಮಾಡ್ಕೊತಾರೋ ಅಂತ ಅಂದ್ಬಿಟ್ಟು, ಆದರೂ ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಅವಳು ನಿದ್ದೆನೇ ಮಾಡಿಬಿಟ್ಟಿದ್ಲು. ಮಳೆ ಬೇರೆ ಬಂತು, ಹಾಗಾಗಿ ನಿದ್ದೆ ಕೂಡ ಮಾಡಿಬಿಟ್ಟಿದ್ಲು. ನೋಡ್ತಾ ಇರ್ಬೋದು ಹಾರ್ಟಲ್ಲಿ ಈ ಥರ ಅರ್ಧ ಹಾರ್ಟಲ್ಲಿ ಪಾಪನ ಮಲಗಿಸೋ ಥರ ರೆಡಿ ಮಾಡಿದ್ವಿ. ಸೊ ಫಿನಿಶಿಂಗ್ ಇನ್ನೂ ಆಗಿಲ್ಲ, ಫಿನಿಶ್ ಮಾಡ್ತಾಯಿದ್ದೆ. ಮಧ್ಯ ಕಾಮಿಡಿ ಮಾಡಿಕೊಂಡು ನಾವು ಮಾತಾಡಿಕೊಂಡು ತುಂಬ ದಿನ ಆದಮೇಲೆ ಸಿಕ್ಕಿದ್ರಿಂದ ಹಾಗೆ ಗಾಸಿಪ್ ಎಲ್ಲ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ವಿ. ಅದನ್ನೆಲ್ಲ ಹಾಕಿಲ್ಲ, ಯಾಕಂದರೆ ಅದೆಲ್ಲ ಹೇಳೋಂಥದ್ದು ಅಲ್ಲ. ಹಾಗಾಗಿ ಎಲ್ಲ ಮುಗಿಸಿ ಹೋಗೋಷ್ಟರಲ್ಲಿ ಆಲ್ರೆಡಿ ದರ್ಶನ ನಿದ್ದೆ ಮಾಡಿಬಿಟ್ಟಿದ್ಲ. ಅವಳಿಗೆ ನಾನು ಇಲ್ದಲೇ ಇರೋದೇ ತುಂಬ ಅಪರೂಪ, ಅವಳು ಯಾರ ಜೊತೆನೂ ಇರಲ್ಲ, ಎಲ್ಲೂ ಇರೋಕ್ಕೆ ಆ ಥರ ಬಿಟ್ಟು ಅಭ್ಯಾಸ ಇಲ್ವಾ, ಹಾಗಾಗಿ ನನಗೆ ಅಲ್ಲಿದೆ ಸ್ವಲ್ಪ ಚಿಂತೆ ಇತ್ತು. ಇದೆಲ್ಲ ಮುಗಿದ ತಕ್ಷಣ ಥೀಮೆಲ್ಲ ಫುಲ್ ಆರ್ಗನೈಸ್ ಮಾಡಿದ್ದಾದಮೇಲೆ ಫೋಟೋಸ್ ತೆಕ್ಕೊಂಡು ಬೇಗ ಒಂದಷ್ಟು ವೀಡಿಯೋಸ್ ಮಾಡಿದ್ವಿ. ಆಮೇಲೆ ನಾನು ಊಟ ಮಾಡ್ಕೊಂಡು ಹೋದೆ. ಅವಳು ಮಲಗಿದ್ಲ, ಮಳೆ ಬೇರೆ ಬರ್ತಾಯಿತ್ತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನಾನು ಅಲ್ಲೇ ಆಟ ಆಡಿಕೊಂಡು ಅವ್ರು ಆಟ ಆಡೋದನ್ನ ನೋಡ್ಕೊಂಡು ಅಲ್ಲೇ ಇದ್ದೆ ಸ್ವಲ್ಪ ಹೊತ್ತು. ಮಳೆ ಫುಲ್ ಕಂಪ್ಲೀಟಾಗಿ ನಿಂತಿದ್ದಾದಮೇಲೆ ಹೊರಟ್ವೆ. ನೋಡ್ತಾ ಇರ್ಬೋದು ಫೈನಲ್ ಲುಕ್ ಈ ಥರ ಸಿಂಪಲ್ಲಾಗಿ.
ದೊಡ್ಡ ಹಾರ್ಟ್ ಒಳಗಡೆ ಪಾಪುನ ಮಲಗಿಸೋ ಥರ ಫಸ್ಟ್ ಮಂತ್ ಥೀಮ್ ಇದು. ಅದಕ್ಕೆ ಇಷ್ಟೆಲ್ಲ ಹೂವು ಬಳಸಿ ಇಷ್ಟು ಆಗಿದೆ ಅಷ್ಟೇ. ಇವರು ನೀವು ಮಾಮ್, ಇದು ಪಾಪುದು ಫೋಟೋಶೂಟ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಸೊ ನಾವೊಂದಿಬ್ಬರು ಮೂವರು ಫೋಟೋಸು ವೀಡಿಯೋಸು ಯಾರ್ಯಾರ ಫೋನಲ್ಲಿ ಚೆನ್ನಾಗಿ ಬರುತ್ತೋ ಎಲ್ಲ ತಕ್ಕೊಂಡು ಆಮೇಲೆ ನಾನು ಊಟ ಮಾಡಿಕೊಂಡು ಮುದ್ದೆ ಬಸ್ಸಾರು ಪಲ್ಯ ಕಾಳು ಎಲ್ಲ ತಿಂದ್ಕೊಂಡು ಅಣ್ಣನ ಮನೆಗೆ ಬಂದೆ. ನೋಡ್ತಾ ಇರ್ಬೋದು ದರ್ಶನ ಮಲ್ಕೊಂಡಿದ್ಲು ತುಂಬ ಹೊತ್ತು. ನಾನು ಅವಳಿದ್ದಳವರೆಗೂ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಅವಳಿಗೆ ಗೊತ್ತಿಲ್ಲ ನಾನಿರೋದು, ಹಾಗಾಗಿ ಎದ್ದು ಆಟ ಆಡ್ಕೊಂಡಿದ್ಲ. ನಾನು ಸ್ವಲ್ಪ ಸೌಂಡ್ ಮಾಡಿದೆ, ಅವಳಿಗೆ ಗೊತ್ತಾಗ್ಬಿಡ್ತು. ಇಷ್ಟೊತ್ತರೆಗೂ ಕಾಣಿಸಿಲ್ಲ ನಿನ್ ಕಣ್ಣಿಗೆ ನಾನು. ಓ ಹಾಂ, ಹೌದಾ? ಏನು ಮಾಡ್ತಿದ್ದೆ ಇಷ್ಟೊತ್ತರೆಗೂ? ಅಯ್ಯ, ನಾನು ಹುಡುಕಿಲ್ವ ನೀನು? ಹಾಂ ಹಾಂ, ಹೌದಾ? ಏಯ್, ಹೋಗಿ ಆಟಾಡೋಗು ಜಾಣ ನೀನು. ಇದಾಗಿತ್ತು ನಮ್ಮ ಈ ದಿನದ ವ್ಲಾಗು. ಸೊ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗಳು ಮನೆಗೆ ಬಂದ್ವಿ. ಸೊ ಆಮೇಲೆ ಇದು ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಅದು ದರ್ಶನಂದು ಫಸ್ಟ್ ಮಂತ್ದು ಒಂದು ನವಿಲ್ಗರಿ ಇಟ್ಟಿರೋದು ಸಿಂಪಲ್ಲಾಗಿ, ಅದು 1 ಅಂತ ಕಾಣುತ್ತೆ ಅಂತ. ಆ್ಯಂಡ್ ನೆಕ್ಸ್ಟು ಸ್ಯಾಂಟಾ ಕ್ಲಾಸ್ದು, ಇದು ಫಸ್ಟ್ ಮಂತ್ದೇನೆ 2 ಥೀಮ್ ಮಾಡಿದ್ವಿ. ಇದು ನಮ್ಮ ದಿಯಂದು ಫಸ್ಟ್ ಮಂತದು. ಸೊ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್.